ಎವ್ರಿವಾನ್. ಇವತ್ತಿನ ವಿಡಿಯೋದ ಕಂಟೆಂಟ್ ಏನಂದರೆ ವಾಟ್ ಆಲ್ ಅ ಬಿಗಿನರ್ ಆರ್ಟಿಸ್ಟ್ ನೀಡ್. ಈಗ ಒಂದು ಬಿಗಿನರ್ ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ ಆಗ್ಲಿಕ್ಕೆ ಇಷ್ಟಪಡೋರ ಹತ್ರ ಟ್ರೈ ಮಾಡಬೇಕು ಅಂತ ಅವ್ರು ಅಂದ್ಕೊಂಡ್ರೆ, ನಾನು ಡ್ರಾಯಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಆಗ ಅವರಲ್ಲಿ ಏನೆಲ್ಲ ಬೇಸಿಕ್ ಆಗಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಆರ್ಟ್ ಸಪ್ಲೈಸ್ ಏನೆಲ್ಲ ಅಂತ ಹೇಳ್ತೀನಿ. ಸೊ ಈ ಮೆಟೀರಿಯಲ್ಸನ್ನ ನೀವು ಯೂಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಆರ್ಟ್ ಮಾಡೋದ್ರನ್ನ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಬರೋದೇನು ಅಂದರೆ ಪೆನ್ಸಿಲ್ಸ್. ಈಗ ಪೆನ್ಸಿಲ್ಸಲ್ಲಿ ನಾನು ಯೂಸ್ ಮಾಡೋದು ಗ್ರಾಫೈಟ್ ಪೆನ್ಸಿಲ್ ಆ್ಯಂಡ್ ಒಂದೆರಡು ಚಾರ್ಕೋಲ್ ಪೆನ್ಸಿಲ್ ಇದೆ, ಬಟ್ ನಾನು ಅಷ್ಟು ಯೂಸ್ ಮಾಡ್ತಿಲ್ಲ. ಆಮೇಲೆ ಕಲರ್ಡ್ ಪೆನ್ಸಿಲ್ಸ್ ಇದೆ. ನನ್ನ ಸಜೆಷನ್ ಏನಂದರೆ ಈಗ ಒಬ್ಬ ಆರ್ಟಿಸ್ಟ್ ಬಿಗಿನರ್ ಸ್ಟೇಜಲ್ಲಿ ಇರುವಾಗ ಹಿ ಶುಡ್ ಟ್ರೈ ಆನ್ ಗ್ರಾಫೈಟ್ ಪೆನ್ಸಿಲ್ಸ್ ಬಿಕಾಸ್ ಇಟ್ ಈಸ್ ಚೀಪರ್ ಮತ್ತು ಈಸಿ ಟು ವರ್ಕ್ ಆನ್. ಸೊ ಪೆನ್ಸಿಲ್ಸ್ ಅಂದರೆ ನಾನು ಇಲ್ಲಿ ರೆಕಮೆಂಡ್ ಮಾಡ್ತಾ ಇರೋದು ಗ್ರಾಫೈಟ್ ಪೆನ್ಸಿಲ್ಸ್ನ. ಅದರಲ್ಲಿ ಯಾವ ಬ್ರ್ಯಾಂಡ್ ಅಂತ ಬಂದರೆ ನಾನು ಸಜೆಸ್ಟ್ ಮಾಡೋದು ಆರ್ಟ್ ಲೈನ್ ಏಕೆ ಅದು ನಾನು ತೆಗಿಯೋ ಟೈಮಲ್ಲಿ 60 rupees ಏನೋ ಇತ್ತು ಫಾರ್ 6 ಪೆನ್ಸಿಲ್ಸ್, ವಿಚ್ ಮೀನ್ಸ್ 10 ಫಾರ್ ಈಚ್. ಬಟ್ ಈಗ ಚೂರು ಅದು ಇನ್ಕ್ರೀಸ್ ಆಗಿರಬೇಕು, ಬಟ್ ಸ್ಟಿಲ್ 100 rupees ಒಳಗೆ ನಿಮಗೆ ಸಿಗ್ಬೋದು ಅನಿಸುತ್ತೆ. ಅಲಾಂಗ್ ವಿತ್ ದ್ಯಾಟ್ ಒಂದು ಲೆಡ್ ಪೆನ್ಸಿಲ್ ಕೂಡ ಇರಬೇಕಾಗ್ತದೆ ಫಾರ್ ಔಟ್ಲೈನಿಂಗ್. ಪ್ರಿಸೈಸ್ ಆಗಿ ನಮಗೆ ಡೀಟೇಲ್ಸ್ ಮಾಡೋಕ್ಕೆ ಕೂಡ ಯೂಸ್ ಬರುತ್ತೆ ಲೆಡ್ ಪೆನ್ಸಿಲ್. ಸೊ ಗ್ರಾಫೈಟ್ ಪೆನ್ಸಿಲ್ ಆ್ಯಂಡ್ 1 lead ಪೆನ್ಸಿಲ್, 0.7 lead ಆರ್ 0.5, ಅದು ನಮ್ಮ ಚಾಯ್ಸ್, ಯಾವ್ದು ಬೇಕೋ ಅದು ತಗೊಳ್ಬೋದು. ನಾನು ಆರ್ಟ್ಲೈನ್ ಪೆನ್ಸಿಲನ್ನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಅದು ಈಸಿಲಿ ಅವೈಲೇಬಲ್. ನಾನು ನೋಡಿದ ಪ್ರಕಾರ ನಮ್ಮ ಏರಿಯಾದಲ್ಲಿ ಅಷ್ಟು ಆರ್ಟ್ ಮೆಟೀರಿಯಲ್ ಸಿಗಲ್ಲ, ಬಟ್ ಆದರೂ ಆರ್ಟ್ಲೈನ್ ಪೆನ್ಸಿಲ್ 2-3 ಶಾಪಲ್ಲಿ ಸಿಗ್ತಿತ್ತು. ಆ್ಯಂಡ್ ನಾನು ಬೇರೆ ಬಿಗಿನರ್ ಆರ್ಟಿಸ್ಟ್ಗಳು ಕೂಡ ಇದನ್ನು ಯೂಸ್ ಮಾಡೋದನ್ನು ನೋಡಿದ್ದೀನಿ. ಸೊ ಐ ಕ್ಯಾನ್ ರೆಕಮೆಂಡ್. ಮತ್ತು ಸೆಕೆಂಡ್ ಪಾಯಿಂಟ್ ಅಂದರೆ ಇಟ್ಸ್ ಅಫೋರ್ಡೆಬಿಲಿಟಿ. ನಾನು ಹೇಳಿದಾಗೆ ಬೇರೆ ಈಗ ಮಾರ್ಕೆಟಲ್ಲಿ ಬರುವಂಥ ಬೇರೆ ಪೆನ್ಸಿಲ್ಸ್ನ ಕಂಪೇರ್ ಮಾಡಿದರೆ ಡ್ರಾಯಿಂಗ್ ಪೆನ್ಸಿಲ್ಸ್ ಇದು ಕಂಪ್ಯಾರಿಟಿವ್ಲಿ ಚೀಪೋ ವಿತ್ ದ ಕ್ವಾಲಿಟಿ. ಬರೀ ಚೀಪೋ ಪೆನ್ಸಿಲ್ ತೆಗೆದು ಏನೂ ಯೂಸ್ ಇಲ್ಲ, ಇಟ್ ಶುಡ್ ವರ್ಕ್ ಆಲ್ಸೋ. ಸೊ ಎರಡೂ ಸಿಗುವಂಥ ಒಂದು ಪೆನ್ಸಿಲ್ ಅಂದರೆ ನನ್ನ ಪ್ರಕಾರ ಇದೆ. ಮತ್ತು ಕನ್ಫ್ಯೂಷನ್ ಇರಲ್ಲ, ಬಿಕಾಸ್ ಅಲ್ಲಿ 6 ಪೆನ್ಸಿಲ್ ಮಾತ್ರ ಸಿಗುತ್ತೆ ಆ ಒಂದು ಬಾಕ್ಸಲ್ಲಿ. ಈಗ ನಮ್ಮಲ್ಲಿ ತುಂಬ ಮೆಟೀರಿಯಲ್ಸ್ ಇದೆ, ಇಟ್ ಲೀಡ್ಸ್ ಟು ಕನ್ಫ್ಯೂಷನ್. ನನಗೆ ಇದು ತುಂಬಾ ಫೇಸ್ ಆಗ್ತಿತ್ತು. ಅಂದರೆ ತುಂಬ ಪೆನ್ಸಿಲ್ಸ್ ಇದೆ, ನಾನು ಯಾವುದನ್ನು ಯಾವಾಗ ಯೂಸ್ ಮಾಡಲಿ, ಓವರ್ವೆಲ್ಮ್ ಆಗ್ತೀವಿ ಕೆಲವೊಮ್ಮೆ. ಸೊ ಆ ಸಿಚುವೇಶನ್ ನಮಗೆ ಅವಾಯ್ಡ್ ಮಾಡ್ಬೋದು, ಬಿಕಾಸ್ ಇಲ್ಲಿ 6 ಪೆನ್ಸಿಲ್ ಸಿಗೋದು, 3 ಡಾರ್ಕರ್ ಶೇಡ್ ಆ್ಯಂಡ್ 3 ಮೀಡಿಯಮ್ ಮತ್ತು ಲೈಟರ್ ಶೇಡ್ದು ಸಿಗುತ್ತೆ. ಸೊ ಲೆಸ್ ಕನ್ಫ್ಯೂಷನ್. ಸೊ ಬೇಗ ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡ್ತದೆ. ಓಕೆ, ಈಗ ಪೆನ್ಸಿಲ್ಸ್ ಹೇಳಿದೆ. ನೆಕ್ಸ್ಟ್ ಬೇಕಿರೋದು ಇರೇಸರ್ ಕೂಡ ಯಾವುದೇ ಫ್ಯಾನ್ಸಿ ಇರೇಸರ್ನ ಅವಶ್ಯಕತೆ ಇಲ್ಲ. ಬೇಸಿಕ್ ಆಗಿರೋ ಅಪ್ಸರಾ ಇರೇಸರ್ 3 rupees. ಐ ಪ್ರಿಫರ್ 5 rupees ಇರೇಸರ್. ಸ್ವಲ್ಪ ಲೈಕ್ ಗ್ರಿಪ್ ಸಿಗುತ್ತೆ, ಅದನ್ನು ಹಿಡಿದು ಇರೇಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಮತ್ತು ಸ್ವಲ್ಪ ಜಾಸ್ತಿ ಟೈಮಿಗೆ ನಮಗೆ ಒಂದೇ ಇರೇಸರ್ನ ಯೂಸ್ ಮಾಡ್ಬೋದು. ಸೊ ಇರೇಸರ್. ದೆನ್ ಬರೋದು ಶಾರ್ಪ್ನರ್ ಸಹ ಹಾಗೆ ನಾರ್ಮಲಿ ಸಿಗುವಂಥ ಶಾರ್ಪ್ನರ್ ಸಾಕಾಗ್ತದೆ. ಆದರೆ ಅದರಲ್ಲೂ ನಿಮಗೆ ಯಾವುದು ಅಂತಿದ್ರೆ ನಟರಾಜಂದು ಶಾರ್ಪ್ನರ್ ಬರುತ್ತೆ, ಅಪ್ಸರದ್ದು ಬರುತ್ತೆ, ಅದರ ಡಿಫ್ರೆನ್ಸ್ ನಿಮಗೆ ಗೊತ್ತಲ್ವ. ಸೊ ನಾನು ಹೇಳ್ದೇನು ಅಂದರೆ ನಟರಾಜನ ಅವಾಯ್ಡ್ ಮಾಡಿ ಅಪ್ಸರ ಟೈಪಿನ ಯಾವುದಾದ್ರೂ ಬೇರೆ ಶಾರ್ಪ್ನರ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಸ್ಕೇಲಲ್ಲಿ ನಾನು ಹೇಳೋದೇನೆಂದರೆ ನೀವು 30 cm ಲಾಂಗ್ ಸ್ಕೇಲನ್ನೇ ತೆಗೆಯೋದು ಬೆಸ್ಟ್. ಬಿಕಾಸ್ ಈ ಗ್ರಿಡ್ ಮಾಡುವಾಗ 15 cm ಸ್ಕೇಲ್ ಅಷ್ಟು ಯೂಸ್ ಆಗಲ್ಲ, ಕಷ್ಟ ಆಗ್ತದೆ ಅದನ್ನು ಯೂಸ್ ಮಾಡುವಾಗ. ಸೊ ಬೆಟರ್ ಟು ಟೇಕ್ 30 cm ಲಾಂಗ್ ಸ್ಕೇಲ್ ಇನ್ಸ್ಟೆಡ್ ಆಫ್ 15 cm ಸ್ಮಾಲ್ ಒನ್. ಇನ್ನು ಇಂಪಾರ್ಟೆಂಟ್ ಒಂದು ಮೆಟೀರಿಯಲ್ ಅಂದರೆ ಡ್ರಾಯಿಂಗ್ ಶೀಟ್ ಒಂದು ಬೇಸ್ ನಮ್ಮ ಡ್ರಾಯಿಂಗಿಗೆ. ಈಗ ನಾವು ಯಾವುದೆಲ್ಲ ಆರ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೇವೆ ಅದು ಯಾವುದು ಕಾಣಲ್ಲ, ಬಟ್ ಅದು ನಾವು ಅದನ್ನು ಅಪ್ಲೈ ಮಾಡ್ತೇವೆ. ಬಟ್ ಡ್ರಾಯಿಂಗ್ ಶೀಟ್ ಒಂದು ಮೆಟೀರಿಯಲ್ ಯಾವುದನ್ನು ನೋಡೋರು ನೋಡ್ತಾರೆ, ಬಿಕಾಸ್ ಅದರ ಮೇಲೆ ನಾವು ಡ್ರಾಯಿಂಗ್ ಮಾಡುವಂಥದ್ದು. ಸೊ ಅದಕ್ಕೆ ತುಂಬ ಪುವರ್ ಇರಬಾರ್ದು ಕ್ವಾಲಿಟಿ ವೈಸ್. ಹಾಗೆ ಒಂದು ಬಿಗಿನರ್ ಆರ್ಟಿಸ್ಟಿನ ಇದರಿಂದ ನೋಡುವಾಗ ಅದು ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರಬಾರ್ದು. ಸೊ ಇದರಲ್ಲಿ ಹೇಳೋದು ಅಂತಾರೆ ಬೆಟರ್ ಟು ಗೋ ವಿತ್ ಡ್ರಾಯಿಂಗ್ ಬುಕ್ಕಿನ ಶೀಟ್ಸ್. ಪ್ಲೀಸ್ ಅವಾಯ್ಡ್ A4 ಶೀಟ್ ಪೇಪರ್. ಪ್ರಾಜೆಕ್ಟ್ ಅಸೈನ್ಮೆಂಟ್ಸಿಗೆ ಯೂಸ್ ಮಾಡುವಂಥ A4 ಶೀಟನ್ನು ಪ್ಲೀಸ್ ಯೂಸ್ ಮಾಡಬೇಡಿ. ಹಾಗೆ ರೆಗ್ಯುಲರ್ ನೋಟ್ಬುಕ್ಕಿನ ಶೀಟಲ್ಲೂ ಡ್ರಾಯಿಂಗ್ ಮಾಡೋದು ಬೇಡ ಅಂತ ನನ್ನ ಸಜೆಷನ್. ಬಿಕಾಸ್ ಅದು ನಮ್ಮ ಎಫರ್ಟನ್ನು
ಅಷ್ಟು ಶೋ ಆಫ್ ಮಾಡಲ್ಲ. ಈಗ ನಾವು ಒಂದು ಡ್ರಾಯಿಂಗ್ ಅಂತೇಳೋ ಅದ್ರಲ್ಲಿ ಲೇಯರ್ಸ್ ಆ್ಯಡ್ ಮಾಡಬೇಕಾಗ್ತದೆ. ಒಂದು ಪೋರ್ಟ್ರೇಟ್ಸಲ್ಲಿ ಪರ್ಫೆಕ್ಟ್ ಆ ಸ್ಕಿನ್ ಕಲರ್ ಬರಲಿಕ್ಕೆ ನಮಗೆ 2-3 ಕಲರ್ಸ್ನ ಆ್ಯಡ್ ಮಾಡಬೇಕಾಗ್ತದೆ. ಆ ಟೈಮಲ್ಲಿ ಈ ಪೇಪರ್ ತುಂಬ ತಿನ್ ಆದರೆ ಅದು ಪೇಪರ್ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಪೇಪರಲ್ಲಿ ಇಂಪ್ರೆಷನ್ಸ್ ಕಾಣಿಸ್ತದೆ, ಅಂದರೆ ಕೆಲವೊಂದು ಪ್ಲೇಸ್ ಫೋಲ್ಡೆಡ್ ಟೈಪ್ ಎಲ್ಲ ಕಾಣಿಸುತ್ತೆ. ಸೊ ನಾನು ಹೇಳೋದೇನು ಅಂದರೆ ಆ ಥರ ಪೇಪರಲ್ಲಿ ಮಾಡಬೇಡಿ. ಬಿಕಾಸ್ ಆ ಥರ ಡ್ರಾಯಿಂಗ್ ಕಂಡ ಕೂಡಲೇ ನಮ್ಮ ಕಾನ್ಫಿಡೆನ್ಸ್ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ನನ್ನ ಡ್ರಾಯಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತಲೂ ಅನ್ನಿಸ್ಬೋದು. ಸೊ ಆ ಥರ ಪೇಪರ್ನ ಅವಾಯ್ಡ್ ಮಾಡಿ. ಪ್ರಾಪರ್ ಆದ ಡ್ರಾಯಿಂಗ್ ಬುಕ್ಕಿನ ಶೀಟ್ಸ್, ಬಿಕಾಸ್ ಅದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ಅಷ್ಟು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದರಲ್ಲೂ ವಿಚ್ ಬ್ರ್ಯಾಂಡ್ ಅಂತೇಳಿ ಒಂದು ಕನ್ಫ್ಯೂಷನ್ ಇದ್ದರೆ, ಬೇಸಿಕ್ಕಾಗಿ ಸಿಗುವಂಥದ್ದು ಕ್ಲಾಸ್ಮೇಟಿಂದ ಇರ್ಬೋದು, ಕ್ಯಾಮಲ್, ಇಂಥ ಬ್ರ್ಯಾಂಡ್ಸಿಂದನೇ ಟ್ರೈ ಮಾಡ್ಬೋದು. ಬಿಕಾಸ್ ನಾನು ಇದ್ದರೆ ಆ ಥರ ಡ್ರಾಯಿಂಗ್ ಬುಕ್ಸನ್ನು ಯೂಸ್ ಮಾಡಿ ಗೊತ್ತಿರೋದು. ಬಟ್ ಆ ಟೈಪ್ ರೆಗ್ಯುಲರ್ ಶಾಪಲ್ಲಿ ಡ್ರಾಯಿಂಗ್ ಬುಕ್ ಕೇಳಿದಾಗ ನಿಮ್ಗೆ ಯಾವ್ದು ಸಿಗುತ್ತೆ ಆ ಪೇಪರಲ್ಲಿ ನೀವು ಟ್ರೈ ಮಾಡ್ಬೋದು. ಅವಾಯ್ಡ್ ಡ್ರಾಯಿಂಗ್ ಇನ್ ಬೋತ್ ದ ಸೈಡ್ಸ್ ಆಫ್ ದ ಶೀಟ್. ಯಾವ್ದಾದ್ರು ಒಂದು ಸೈಡಲ್ಲಿ ಡ್ರಾ ಮಾಡಿ. ಎಟ್ ಲಾಸ್ಟ್ ಸಮ್ ಅಪ್ ಮಾಡಲಿಕ್ಕೆ ನಾನು ಏನೆಲ್ಲ ಬೇಸಿಕ್ ಆರ್ಟ್ ಸಪ್ಲೈಸ್ ಬೇಕು ಅಂತ ಹೇಳ್ತಿದ್ದೀನಿ. ಫಸ್ಟ್ ಒಂದು ಪೆನ್ಸಿಲ್ಸ್, ಅದರಲ್ಲಿ ನಾನು ರೆಕಮೆಂಡ್ ಮಾಡ್ತಾ ಇರೋದು ಆರ್ಟ್ಲೈನ್ ಪೆನ್ಸಿಲ್. ದೆನ್ ಲೆಡ್ ಪೆನ್ಸಿಲ್, ಆಮೇಲೆ ಒಂದು ಇರೇಸರ್ ಬೇಕು, ಒಂದು ಶಾರ್ಪ್ನರ್ ಬೇಕು, ಒಂದು ಸ್ಕೇಲ್ ಬೇಕು, ಡ್ರಾಯಿಂಗ್ ಶೀಟ್ ಬೇಕು. ಅದರಲ್ಲೂ ನಾವು ಪ್ರಿಫರ್ ಮಾಡೋದು ನಿಮಗೆ ಕ್ಲಾಸ್ಮೇಟ್ ಆರ್ ಕ್ಯಾಮ್ಲಿನ್ ಯಾವ್ದಾದ್ರು ಬ್ರ್ಯಾಂಡ್ ಲೋಕಲ್ ಆಗಿ ಸಿಗುವಂಥದ್ದು. ಇಷ್ಟು ಆರ್ ದ ಆರ್ಟ್ ಸಪ್ಲೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ಆ್ಯಂಡ್ ಹೋಪ್ ಯು ಲೈಕ್ ದಿಸ್. ಈ ಥರ ವೀಡಿಯೋಸ್ ನಿಮಗೆ ಇನ್ನೂ ಬೇಕು ಅಂತಾರೆ ಪ್ಲೀಸ್ feel free to comment in the comment section, and please don't forget to like, share and subscribe to my channel. I'll meet you in the next one. Until then, bye.